ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಣೇಬೈಲಿನಲ್ಲಿ ಇರುವ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಬಿದಿರು ಕಾಡಿನಲ್ಲಿ ಗಾರ್ಡ್ ಮಹಾಬಲೇಶ್ವರ್ ಮಹೇಕರ್ ಹಾಗೂ ವಾಚ್ಮ್ಯಾನ್ ಪಾಟೀಲ್ ಇವರು ಚಂದ್ರಕಾಂತ್ ಮೇದಾರ್ ಎನ್ನುವ ವ್ಯಕ್ತಿಗೆ ಸಹಕಾರ ನೀಡಿ ನಿರಂತರವಾಗಿ ಸಾವಿರಾರು ಬಿದಿರುಗಳನ್ನು ಅಕ್ರಮವಾಗಿ ಕಳ್ಳತನ ಮಾಡಲಾಗಿದೆ. ಕಡಿಮೆ ಪ್ರಮಾಣದ ಬಿದಿರುಗಳಾದ ಪಾಸನ ಪಡೆಯುವುದು, ಅದನ್ನಿಟ್ಟುಕೊಂಡು ಸಾವಿರಾರು ಹಣಗಳನ್ನು ಕಳೆದುಕೊಂಡು ಸರ್ಕಾರಕ್ಕೆ ಮೋಸ ಮಾಡಿ ಲೂಟಿ ಮಾಡುತ್ತಿದ್ದಾರೆ. ಈ ಕೃತ್ಯವನ್ನು ಸಮಾಜ ಸೇವಕರಾದ ಶಶಿಕಾಂತ್ ನಾಯಕ್, ಪಾಂಡು ಗುಳಣ್ಣವರ್, ಶರದ್ ಒನ್ನೆನಕಾಯಿ ಸೇರಿ RFO ಕಡೋಲಕರ್ ಅವರಿಗೆ ಮಾಹಿತಿ ಕೊಟ್ಟು ಅವರ ಜೊತೆಗೂಡಿ ರಾಜರೋಷವಾಗಿ ಚಂದ್ರಕಾಂತ್ ಮೇದರ್ ಬಿದಿರು ಕಳ್ಳತನ ಮಾಡುತ್ತಿರುವಾಗ ಆಕ್ರಮಣ ಮಾಡಿ ಸಾವಿರಾರು ಬಿದಿರುಗಳನ್ನು ಮತ್ತು ಒಂದು ಟ್ರ್ಯಾಕ್ಟರ್ ಸಮೇತ ಸೆರೆ ಹಿಡಿದು ಪ್ರಕರಣ ದಾಖಲಿಸಲಾಗಿದೆ. ಮತ್ತು ಈ ಕೃತ್ಯಕ್ಕೆ ಸಹಕರಿಸಿದ ಗಾರ್ಡ್ ಮಹಾಬಲೇಶ್ವರ್ ಮಹೇಕರ್ ಅವರನ್ನು ಸ್ಥಳದಲ್ಲಿಯೇ ಮಂಗಳೂರಿನ ರಬ್ಬರ್ ಕಾಡಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ವರದಿ ಖಾನಾಪುರ್, ನಾಗಪ್ಪ ಡೊಮ್ನಳ್ಳಿ. ಅದನ್ನ ಹೇಳ್ತಾರೆ ಗಾಡಿ ಸ್ಪಾಟ್ನಾಗ ಹಿಡಿದಿದ್ದ ಜಾಗ ಗಾಡಿದ್ರ ಅವ್ರು ಹೇಳ್ಬೇಕು ಸರ್ ಮೂರು ತಿಂಗಳ ಎಲ್ಲಿ ಮಾಡಿದ್ರಿ ನೀವು ಮನೆ ನಿಮಗೆ ಕೇಳಿನಿಲ್ಲ ಸಾಹೇಬ್ರ ನಮ್ಗೆ ಏನ್ ಮಾಡಬೇಕು ಈಗ ನಮ್ಗೆ ಗೊತ್ತಿದೆ. ನಾವು ಅವ್ರ ಗೊತ್ತಿಲ್ಲ ನಾವು ಮಾತಾಡಿದ್ದು ನೀವು ಮಾಡಿರಿ 3 ತಿಂಗಳಾಯ್ತು ಈಗ. ಯಾಕೆ ಮಾಡಲಿಲ್ಲ ಕಾಯ್ದೆ ಏನು ಕಾಯ್ದೆ ಇದೆ ಅವರು ಜೊತೆಲ್ಲ ಮಾತಾಡಿ ನಾವು 3 ತಿಂಗಳಾಯ್ತು ಇಲ್ಲ ಒಂದು ಎಫ್ಐಆರ್ ಹಾಕಕ್ ತಯಾರಿ. ಶರದವ್ರ ನೀವು ಹೇಳ್ರಿ ಇಲ್ಲಿ ಏನು ಘಟನೆ ನಡೆದದ ಅನ್ನೋದು. ಹಾಂ ಇಲ್ಲ ಇಲ್ಲಿ ಘಟನೆ ನಡೆದಿದ್ರೆ ಹೇಳ್ರಿ, ನೀವು ಯಾರು ಹೇಳ್ರಿ, ನೀವು ಸಾಕು ಅವ್ರು ಬೈಟ್ ಕೊಡಕ್ಕೆ ಬರೋದಿಲ್ಲ ಅಂತಾರೆ ಸರ್. ಇವತ್ತು ಗಣೇಬಲ್ ಜಂಗಲ್ದಾಗ ರೀ ಚಂದ್ರವನ್ ಅವರ ಕಟಿಂಗ್ ತೊಗೊಂಡಿದ್ರಿ. 1,000 ಏನು 3,000 ತೊಗೊಂಡಿರಿ ನಮ್ಗೆ ಐತೆ ನನ್ನ ಕಡೆ ಫೋನ್ನಾಗ ಇವ್ರು ಮಾತಾಡಿದ್ದು ಐತಿ, ಪಾಟೀಲ್ ಮಾತಾಡಿದ್ದು ಐತೆ ಸರ್. ನಾ ಅದ್ರಾಗ ಐತೀನಿ ಇಲ್ಲ ನಿಮ್ಗೆ ಗೊತ್ತಾಗ್ತದೆ. ಆಯ್ತು ನಂಗೆ ಪರ್ಚೇಸ್ ಮಾಡ್ತಿದ್ದೀವಿ. ನಂಬರ್ 1 ಗಾಡಿ ತರಿಸಿದ್ವಿ ಎಲ್ಲ ಜನ ಅದು ತಗೊಂಡಿ ಫೋನ್ ಕೊಡ್ತೀನಿ, ಫೋನ್ ಕೊಡ್ತಾರೆ ಏನ್ರಿ ಮಾಡ್ಸವ್ರ ಗಾಡಿ ಗಾಡಿ ಶಶಿ ಅಲ್ರಿ ಅವ್ರು ಮಾತಾಡಿದ ಮನೆ ರೀತಿ ನೋಡಿದ್ರ ಬೇರೆ ಮಾತಾಡ್ತಾರ ಅವ್ರು. ಒಂದ್ ಸೆಕೆಂಡ್ ಹಗ್ಗ ಕಟ್ನಿ ಹೇಳ್ತೇನೆ. ಹಗ್ಗ ಕಟ್ ನಾವು ಹೆಚ್ಚು ಅಲ್ಲಿ ಏನು ಮಾತಾಡ್ಬೇಕಲ್ಲಿ ಆಫೀಸ್ನಾಗ ಮಾತಾಡೋದು. ಇಲ್ಲಿ ಏನು ಮಾತಾಡ್ದಂಗ ನಾವು ಹೇಳಿದಷ್ಟೇ ಕೇಳ್ಬೇಕಷ್ಟೇ. ಗಾಡಿ ತಗೋರಿ ಆಫೀಸ್ ಬಂದ್ರೆ ಪಟ್ ಪಟ್. ನಾ ಏನ್ ಹೇಳ್ರಿ ನೀವು ನಿಮ್ಗೆ ಇಬ್ಬರ ಶೆಡ್ ಹೊಡಿತಾನ್ರಿ ನಮ್ಗೆ ಇವ್ರ ಶೆಡ್ ಹೊಡಿತಾನ ನಮ್ಗೆ. ಒಂದ್ ಗಳ ಹಿಡಿದು ತೋರ್ಸ್ರಿ ಇಲ್ಲಿ ಮಣ್ಣು ನಿನ್ನೆ ಬಂದು ಹೋಗ್ಯಾನ. ಇಲ್ಲೆಲ್ಲ ಗಳ ಎಲ್ಲ ಕಡ್ದು ತುಂಬ್ಯಾರ್ರಿ, ಮಣ್ಣಿ ಗಾಡಿ ತುಂಬ್ಯಾರ. ಅವ್ರ ಲೇಬರ್ ಹೇಳ್ತಿರ್ತಾರ. ಮತ್ ಇವ್ ನನಗೆ ಬೇರೆ ಬೇರೆ ಮಾತಾಡ್ತಾರ ಅಂದ್ರೆ ಈಗ ಇಲ್ಲಿ ಏನಾಗೈತೆ ಹೇಳಿ. ಇಲ್ಲಿ ನೋಡ್ರಿ 2 ನಂಬರ್ ಗಾಡಿ ತುಂಬ್ಯಾರ. ಹಾಂ ಏನಾಗೈತೆ ಹೇಳಿ ಸರ್, ಏನು ಘಟನೆ ಏನು? ಮಜರ್ ಮಾಡ್ತಾರೆ ಈಗ ಅಲ್ಲ ಡ್ರೈವರ್ ಹೋಗ್ತದ, ಇವನು ಹೋಗ್ತಾನೆ ನೋಡ್ರಿ ಜೈಲಿಗೆ. ನಂಗೆ ಗೊತ್ತಿಲ್ಲ ಜೈಲಿ ಹಾಕೋಣ. ಇವ್ರ ಮೇಲೆ ಆಕ್ಷನ್ ತಗೋಬೇಕು ಸರ್. ಇಲ್ಲ ಅದು ಆಮೇಲೆ ಬರ್ತದ. ಅದು ನೀವು ಹೇಳ್ದಂಗಲ್ಲ ಆಫೀಸ್ ಪ್ರೊಸೀಜರ್ ಅದಾವ ಅದಕ್ಕೆ ಐತ್ರಿ. ಎಲ್ಲದಕ್ಕೂ ಹೆಚ್ಚಿಗೆ ಯಾಕಂದ್ರ ಇವ್ರು ಮೊನ್ನೆ ನನಗೆ ಮಾತಾಡಿದ್ರು ರೀತಿ ನೋಡಿ ಪರ್ಸನಲ್ ಇತ್ತು. ಪರ್ಸನಲ್ ಪ್ರಶ್ನಲ್ ಮಾತಾಡಿಲ್ಲ ನೋಡ್ರಿ. ಯಾಕಂದ್ರ ಇವ್ರ ಬಗ್ಗೆ ಮಾತಾಡೇನ್ರಿ ನಾ ಮೊನ್ನೆ. ಗಾಡಿ ಮೇಲೆ ತಗೋತೀನಿ ಯಾಕಂದ್ರೆ ಇವ್ರ ಮೇಲೆ ಆಕ್ಷನ್ ತಗೋಬೇಕು. ನೀನ್ ಅವ್ರು ಬಂದಿದ್ರು ಇಲ್ಲಿ 650 ಗಳ ಹೋಗ್ಯಾವ್ರಿ. ಇದ ರೂಟೇಷನ್ದಾಗ್ರಿ ಆಫೀಸ್ ಪ್ರೊಸೀಜರ್ ಪ್ರಕಾರ ಆಕ್ಷನ್ ತಗೊಳ್ಳೇಬೇಕು. ನಾವ್ ಒಂದ್ ಗಳ ಹಿಡಿದು ತೋರ್ಸ ಅಂತ ಹೇಳ್ತಾರೆ ಇವ್ರು. ನಾನು ಅವ್ಗೂ ತಗೋತೀನಿ, ನೀವು ತಗೋತೀನಿ, ಎಲ್ಲರಿಗೂ ಆಗ್ತೀನಿ. ಆಮೇಲೆ ಬಾಂಬುನು ಬಂದಾಯ್ತು. ಸ್ಟಾಫ್ ಇಲ್ಲಂತೆ ಬಾಂಬ್ ಬಂದ್ಬಿಡ್ತೀವಿ. ಪಾರ್ಟಿ ಇನ್ಚಾರ್ಜ್ ತೊಗೊಂಡು ನಾವು ಹೆಂಗಿರ್ಬೇಕಾಗಿತ್ತು.
ಸ್ಲೋ ಅದ ಅಂದೇ ನಾ ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲ ನನ್ ಸ್ಲೋ ಆಯ್ತು, ನಮ್ಮ ಕೆಲಸ ನಾವು ಏನು ನಂದ್ action- ಜನಸೇವೆ ಏನ್ ಮಾಡ್ಬೇಕು ನಾವು ಮಾಡೇವ್ರಿ. ನಂದು ಆಕ್ಷನ್ ಸ್ಲೋ ಆಯ್ತು. ಆಗೈತ್ರಿ. ಆದ್ರೂ ನಾವು ಈಗ ಯಾಕೆ ತೋರ್ಸಿ ಒಂದ್ಸಲ ಆಯ್ತು, ಆಕ್ಷನ್ ಆಗಿತ್ತಿಲ್ಲ ಈಗ. ಅಲ್ಲ ಸರ್, ನಿಮ್ಮನ್ನ ಕರೆದು ಯಾಕೆ ಹೇಳೇವಂದ್ರ ಈ ತರ ಆಗತೈತಿ ಪ್ರತಿ ವರ್ಷ. ಯಾಕಂದ್ರೆ ಆಕ್ಷನ್ ತಗೊಂಡಿ ಅದ್ರ ವಿರುದ್ಧ. ಸರ್ ನಿಮ್ಮ ಗಾಲ್ಡೆ ನಾ ವಾಚರ್ ಯಾಕೆ ನನ್ನ ಮೇಲೆ ಸಿಟ್ ಅದಾರ ಅಂದ್ರ 2 ನಂಬರ್ ಕೆಲಸ ಮಾಡ್ತಾರ್ರಿ. ಮಳೆ ಸದ ಕಟಿಂಗ್ ಮಾಡ್ತಾರ, ಅದನ್ನ ನಾನು ನಿಲ್ಲಿಸ್ತೇನ್ರಿ. ಯಾಕೆ ನೀವು ಮಾಡ್ತೀರಿ? ನಾವು ಕಟಿಂಗ್ ಟೈಮ್ ಅದ್ರ ವಿರುದ್ಧ ಆಕ್ಷನ್ ಆಯ್ತು. ಆಯ್ತು ಸರ್, ಕರೆ. ಆದ್ರೆ ನಿಮ್ಗೆ ನಾವು ಹೇಳ್ಬೇಕಾಕೈತ್ರಿ. ಯಾಕಂದ್ರೆ ನಿಮ್ಮ ನಮ್ಮ ತಾಲೂಕಾದಾಗ ನೀವು ರೇಂಜರ್ ಅಂದ್ರೆ ನಾವು ನಿಮ್ಗೆ ಹೇಳಬೇಕಾಕೈತ್ರಿ. ಆಯ್ತು ರೀ, ನನಗೂ ಅದು ಈಗ ಗೊತ್ತಾಯ್ತು. ರೆಡ್ ಸಿಕ್ತು ಗಾಡಿ, ಆಕ್ಷನ್ ಆಯ್ತು. ಆಯ್ತಲ್ಲ, ಅದ ನೀವು ಒಂದು ಇದನ್ನ ಹೇಳಿದ್ರ ಟೈಮ್ ಆಗ್ಬೇಕಲ್ರಿ ಅದಕ್ಕೆಲ್ಲಕ್ಕೂ. ಅಲ್ಲ ಸರ್, ಈಗ ಹೇಳ್ಬೇಕು ನೀವು. ಅದ್ರ ಯಾಕಂದ್ರೆ ನಿಮ್ ಮುಂದೆ ನಾವು ಹೇಳ್ಕೊಡ್ತೀವಿ, ಅದ್ರ ಬಗ್ಗೆ ಆಕ್ಷನ್ ತಗೋತಾ ಇದೀವಿ. ಆಯ್ತಾ, ಇನ್ನೇನು ಹೇಳ್ಬೇಕು? ನೀವು ಹೇಳಿದ್ರ ಅವ್ರಿಗೂ ಮೀಡಿಯಾದವ್ರಿಗೆ ಒಂದ್ ಸ್ವಲ್ಪ ಹೇಳಕ್ ಮುಂದ. ಈಗ ಅದ್ರ ಬಗ್ಗೆ ಏನ್ ಕರ್ತವ್ಯ ಲೋಪ ಆಗಿತ್ತು ಅದ್ರ ಬಗ್ಗೆ ಆಕ್ಷನ್ ತಗೋತಾ ಇದೆ ನಿಗಮ. ಇಷ್ಟ ಅಲ್ಲ. ಈಗ ಮೇಡಮ್ ಏನಂದ್ರಿ? ಈಗ ಅದ್ರ ರಿಪೋರ್ಟ್ ನೀವು ನಾನು ಆಫೀಷಿಯಲ್ ಕೇಳ್ರಿ ಅದೈತಿ. ಅದು ನೀ ಅದಕ್ಕೊಂದು ಪ್ರೊಸೀಜರ್ ಐತಿ. ಅದು ಮಾಡ್ರಿ. ಅಲ್ಲ ನೀವು ಒಂದು 2-4 ಮಾತಾಡಿದ್ರ ಅವ್ರಿಗೂ ಒಂದ್ ಸ್ವಲ್ಪ ಈಗ ನಾನು ಅದನ್ರಿ ಉಲ್ಲಂಘನೆ ಆಗಿದ ಪ್ರಕಾರ ಸರ್. ಇಲ್ಲೇ ಏನು ಅಲ್ಲಿಗೆ ಅವ್ರ ಪ್ರೊಸೀಜರ್ ಹೆಂಗೈತಿ ಗೊತ್ತಿಲ್ಲ, ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅಂದ್ಮೇಲೆ ನಾವು ಇದು ಕೇಳಂಗಿಲ್ಲ. ಅದ್ರ ನೀವು ಏನೈತಿ ಇದು ಏನು ಘಟನೆ ಆಗೈತಿ ಹೇಳ್ರಿ. ನಮ್ಮ ಹಿರಿಯ ಅಧಿಕಾರಿಗಳು. ಯಾಕಂದ್ರೆ ಸರ್ ಅವರು ನಿಮ್ ಗಾಡಿ ಇಲ್ಲೇ ನಿಂತು ನಿನ್ನ ಕೆಲಸ ಮಾಡಕತ್ತೇನ್ರಿ. ಆಯ್ತು ರೀ, ಈಗ ನಾನೀಗ ಅದನ್ನ ಈಗ ರೆಡ್ ಅಣ್ಣೆ ಸಿಕ್ಕಾಯ್ತು, ಎಲ್ಲ ಆಯ್ತು, ಮಾಡಾಯ್ತು, ಆಕ್ಷನ್ ತೊಗೊಂಡಾಗ್ತೀನಿ, ಮತ್ತೆ ಪ್ರೊಸೀಜರ್ ಮಾಡಾಗ್ತೇನಲ್ಲ ನಾನೀಗ. ಮಾಡ್ರಿ ಸರ್, ಯಾಕಂದ್ರೆ ಇದು ಅದಕ್ಕಿಂತ ಮೊದಲ ಅಲ್ಲಿ ಆಗೈತೆ ಮೇಲಿನ ಅಧಿಕಾರಿಗಳಿಂದ. ಹಾಂ ಸರ್, ನಾ ಇನ್ನ ಇವೆಲ್ಲ ಪ್ರೊಸೀಜರ್ನ ಹಚ್ಚಿ ಕಳಿಸ್ಬೇಕು. ಅದಕ್ಕಿಂತ ಮೊದಲ ಅಲ್ಲಿ ನಿಮ್ಮ ಮೆಸೇಜ್ ಹೋಗೈತಿ, ಆಕ್ಷನ್ ತೊಗೊಂಬಿಟ್ಟಾರೆ. ಈಗ ಆರ್ಡ್ರ್ ಬರ್ತೀವಿ ವಾಟ್ಸಪ್ನಾಗ ಬಂದಿದ್ದು ಮೇಲಿಂದ. ಗೊತ್ತಾಯ್ತಾ? ಆಕ್ಷನ್ ಆಗಿದೆ. ಓಕೆ, ಸಂತೋಷನಾ? ಆದರೆ ಇನ್ನು ಮುಂದೆ ನಾವು ಈಗ ನಾನು ಸರ್ ಹಿಂಗೆ ಇನ್ನು ಮುಂದಲ್ಲ ನಾ ಹೆಸರ್ಬೇಕಾಗ್ತೈತಿ. ಈಗ ನಾವು ಏನು ತೊಗೋಬೇಕು ಅನ್ನೋದು ನಂಗೆ ಹೆಸರಾಗ್ತದೆ, ನಂಗೆ ಗೊತ್ತಾಯ್ತು ಈಗ ಏನಂತ. ಹಾಂ, ಸರಿನಾ?